ಟೆಸ್ಟಿಂಗ್ ಕಿಟ್ಸ್ ಇರ್ತದೆ, ಟೆಸ್ಟಿಂಗ್ ಕಿಟ್ಸ್ ಇದೆ ನಮ್ಮ ಹತ್ರ. ಸೊ ಇದಕ್ಕೋಸ್ಕರ ನಾವು ಟೆಸ್ಟ್ ಈಗ no specific directions will be given as of now, because no such requirement is there as of now. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ. ಈಗಾಗಲೇ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಲ್ಲ, ಪ್ರೆಸ್ ರಿಲೀಸೇ ಮಾಡಿದ್ದೀವಲ್ಲ, ಡೇಟೆಡ್ 4/1/2025. ಪ್ರೆಸ್ ರಿಲೀಸ್ ಅಫಿಷಿಯಲ್ ಅಲ್ಲ ಅಂತ ಹೇಳಿದ್ರೆ ಪ್ರೆಸ್ ರಿಲೀಸ್ ಅಂದ್ರೆ ಏನು ಅಫಿಷಿಯಲ್ ತಾನೆ? ರಿಲೀಸ್ ಮಾಡಿಲ್ವಾ? ಓ ಆ ಥರ ನೀವು ಓಕೆ ವಿತ್ ಸಿಗ್ನೇಚರ್ ಒಂದು ಮಾಡಿಸ್ತೀನಿ, ಇವತ್ತೇ ಮಾಡಿಸ್ತೀನಿ. ಇಲ್ಲ ಆದ್ರೂ ಒಂದು ಅಫಿಷಿಯಲ್ ಒಂದು ಪ್ರೆಸ್ ರಿಲೀಸ್ ಹೋಗ್ತದೆ, ಡೂಸ್ ಅಂಡ್ ಡೋಂಟ್ಸ್. ಅವರು ಅಷ್ಟೇ ಹೇಳಿರೋದು. ಅವರು ಕೂಡ ಹೇಳಿದ್ದಾರೆ ಇವತ್ತು ಇದು ಈ ಎಲ್ಲೂ ಕೂಡ ದೇಶದಲ್ಲಿ ಈ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಲೈಕ್ಡ್ ಇಲ್ನೆಸಸ್ ಇದೆ, ILI ಕೇಸಸ್ ಏನಿದೆ, ಎಲ್ಲೂ ಕೂಡ ದೇಶದಲ್ಲಿ ವಿಶೇಷವಾದಂಥ ರೀತಿಯಾಗಿ ಹೆಚ್ಚಾಗಿರೋದು ಕಾಣ್ತಾ ಇಲ್ಲ. ದೇರ್ ಹ್ಯಾಸ್ ಬಿನ್ ನೋ ಅನ್ಯೂಶುವಲ್ ಸರ್ಜ್ ಆಫ್ ಕೇಸಸ್ ಇನ್ ಇಂಡಿಯಾ ಅಂತ ಅವರು ಹೇಳಿರೋದು. ರೆಗ್ಯುಲರ್ ಆಗಿ ಇದೆ, ಎಲ್ಲೂ ಕೂಡ ಆ ಥರ ಏನು ವಿಶೇಷವಾದಂಥ ಪ್ರಕರಣಗಳು ಇಡೀ ದೇಶ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಅಂತ ಅವರು ಅದೇ ಹೇಳಿದ್ದಾರೆ. ಸೊ ಮಿಕ್ಕಿದ್ದನ್ನು ಅವರೆಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಟ್ರೆಂಡ್ಸ್ ವರ್ಲ್ಡ್ ವೈಡ್ ಅಲ್ಲಿ ಏನು ನಡೀತದೆ ಅದು ಕೂಡ ಟ್ರೆಂಡ್ಸ್ ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತೂ ಹೇಳಿದ್ದಾರೆ. ಮತ್ತು ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ. ಯಾಕಂತ ಹೇಳಿದ್ರೆ ಕೋವಿಡ್ಗೆ ಇದು ಆ ಥರ ಸನ್ನಿವೇಶ ಬಂದಾಗ ಇದು ಕೋವಿಡ್ ಥರನೇ ಇರುವಂಥ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು, ಆ ಟೈಪು. ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ. ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು, ಟೆಸ್ಟಿಂಗ್ ಕಿಟ್ಸು ಮತ್ತು PPE ಕಿಟ್ಸು ಮತ್ತು RT-PCR ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ. ಕೋವಿಡ್ ಕಾಲದಲ್ಲಿ ಒಂದು ವಿಷಯವನ್ನು ನೀವು ಕೇಳಿದ್ರಿ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ILI ಇದೊಂದು ಭಾಗ. ಇನ್ನೊಂದು ಕಡೆಯಲ್ಲಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತೇಳಿ ಸಾರಿ ಕೇಸಸ್ ಅಂತ. ಸೊ ಈ ಥರದ ವಿಚಾರಗಳು ಇನ್ನೂ ಕೂಡ ಎಲ್ಲೂ ಆಗಲ್ಲ. ಇದಿನ್ನೂ ಸರ್ಜ್ ಆಗಿ ದೊಡ್ಡ ಮಟ್ಟದಲ್ಲಿ ಔಟ್ ಬ್ರೇಕ್ ಆಗಿಬಿಟ್ಟಿಲ್ಲ ಇದು. ಸೊ ಹಾಗಾಗಿ ಯಾರು ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಈ ವೈರಸ್ ವಿಚಾರದಲ್ಲಿ ಒಂದು ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ನೋಡಿ, ಈ ವೈರಸ್ನೊಂದಿಗೆ ಯಾವ ಚೀನಾದಲ್ಲಿ ಅದು ಬಂತು ಇದು ಬಂತು ಅಂತ ಮಾತಾಡ್ತಾ ಇದ್ದೀವಲ್ವಾ, ಇದರೊಂದಿಗೆ ಆಲ್ರೆಡಿ ಮನುಕುಲ ಬಹಳ ವರ್ಷಗಳಿಂದ ಬದುಕಿದೆ ಇದ್ರ ಜೊತೆಯಲ್ಲಿ ಅಂತೇಳಿ. ಹಾಗಾಗಿ ತುಂಬ ಗಾಬರಿ ಪಟ್ಬಿಟ್ಟು ಯಾವುದೋ ಹೊಸ ಶತ್ರು ಬಂದುಬಿಟ್ಟ, ಯಾರೋ ತುಂಬ ಅಟ್ಯಾಕ್ ಮಾಡ್ತಾ ಇದ್ದಾನೆ, ಅವನು ನಮಗೆ ಪೂರ್ವಾಪರಗಳು ಗೊತ್ತಿಲ್ಲ, ಅವ್ನ ಸ್ಟ್ರೆಂತ್ ಗೊತ್ತಿಲ್ಲ, ಅವ್ನ ವೀಕ್ನೆಸ್ ಗೊತ್ತಿಲ್ಲ ಅಂದಾಗ ಸಹಜವಾಗಿ ಒಂದು ದೇಶ ಹೆದರ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ದೇಹ ಹೊಸ ಕಾಯಿಲೆ ಆದರೆ ಹೆದರ್ಕೋಬೇಕಿದು. ಈ ವಿಚಾರ ಇದೆಯಲ್ಲ, ಆಲ್ರೆಡಿ ಇದಕ್ಕೆ ಮನುಕುಲ ಸುಮಾರು 20-25 ವರ್ಷಗಳಿಂದ ಕೂಡ HMPV ಅಂತ ನಾವು ಮಾತಾಡ್ತಾ ಇದ್ದೀವಲ್ಲ, ಇದರೊಂದಿಗೆ ಬದುಕಿದ್ದಾನೆ. ಹಾಗಾಗಿ ಹೆದರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವನದ್ದೇ ಅದು ರೂಪಾಂತರ ಆಗಿರಬಹುದು, ಸ್ವಲ್ಪ ಮಟ್ಟಿಗೆ ತೊಂದರೆ ಮಾಡ್ತಾ ಇರಬಹುದು, ಹಾಗಂದು ಮಾತ್ರಕ್ಕೆ. ಆದರೆ ಕೋವಿಡ್ ಏನಾಗಿತ್ತು ನಮಗದು ಗೊತ್ತಿರಲಿಲ್ಲ, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಆ ಒಂದು ಕಾರಣಕ್ಕೆ ಪ್ಯಾನಿಕ್ ಆಗಿದ್ದರು. ದೇಶದ ಮಟ್ಟದಲ್ಲಿ ರಾಜ್ಯದ ಮಟ್ಟದಲ್ಲಿ ಹೆದರಿಕೊಳ್ಳುವಂಥ ಸನ್ನಿವೇಶ ಇಲ್ಲ ಅಂಥೇಳಿ ಎರಡು ಕಡೆಯಿಂದ ನಮಗೆ ಮಾಹಿತಿ ಸಿಗ್ತಾ ಇದೆ.